ಶಾಲೆ ಒಂದ್ ಕಡೆ ಟ್ರೈನಿಂಗ್ ಒಂದ್ ಕಡೆ ಅದು ಕರೆಕ್ಟ್ ಟೈಮ್ ನಾವು ಹೋಗಬೇಕು. ಅದಕ್ಕೆ ಹೊಂಟೇನಿ ಅಲ್ರಿ ಟೀಚರ. ಇದೆಲ್ಲ ಕಲ್ತೀರಿ ಮತ್ತ್ಯಾಕ್ರಿ ನಿಮಗೆ ಟ್ರೈನಿಂಗ್ ಅಲ್ವಾ? ಕಾಲ ಹೆಂಗ್ ಬದಲಾಗ್ತದ ಹಂಗ ಹೊಸ ಹೊಸ ವಿಷಯ ಬರ್ತಾವ, ನಾವು ಕಲ್ಕೋಬೇಕು. ಏನು ಬದಲಾವಣೆ ಆಗಿದೆ ಅನ್ನೋದನ್ನ ನಮ್ಮ ಶಾಲೆ ಒಳಗ ಹುಡುಗರು ಹೇಳ್ಬೇಕ. ಅದಕ್ಕೆ ನಮ್ಗೆ ಟ್ರೈನಿಂಗ್ ಕೊಟ್ಟಾರುವ. ಅದಕ್ಕೆ ನಾವು ಹೊಂಟೇನಿ. ಈಗ ನಾನು ಮಾತಾಡ್ಸ್ಬೇಡ, ನಾ ಈಗ ಟ್ರೈನಿಂಗ್ ಹೋಗ್ತೀನಿ. ಬಸ್ಸಿಗಾರ ಆಟೋರ ಹಿಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾ ಹೊಂಟೀನಿ. ಬಂದಿಟ್ಟು ಏ ಟೀಚರವ ಹೆಂಗೂ ಕಣವರ್ಗಿ ನಾನು ಹೊಂಟೇನಿ, ಬರ್ತೀನಿ ನಡಿ ನಿನ್ ಜೋಡಿ. ನಡಿವಾ ಲಗು ಲಗುವ. ಹೌವಾ ಏನ್ ಚಂದ ಸಾಲ ನಿಮ್ಮ ಟ್ರೈನಿಂಗ್ ಇಲ್ಲ ಯಾರು ಬಾರವಾ ದೊಡ್ಡ ಫೋಟೋ ಹಾಕಿದ್ರು. ಯಾರು ಈ ಟೀಚರ್ ಇವ್ರೆಲ್ಲ ಅಲ್ವಾ? ಒಂದು ದಿನ ಅದ ನಿನ್ನ ಮಗನ ಟ್ರೈನಿಂಗ್ ಅಲ್ಲ, ನಾವು ಟ್ರೈನಿಂಗ್ ಬಂದೀವಿ. ಒಂದು ದಿನ ಅಲ್ಲ ನಿನ್ನ ಮಗನ ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ವಿಜ್ಞಾನ ದಿನಾಚರಣೆಗೆ ಕಳಿಸಿ ಇದು ನೀನು ಮತ್ಕೊಂಡು ಮಕ್ಕೋತಾರ. ಇಲ್ಲ ನಿನ್ನ ಜೋಡಿ ಹೆಣ್ಣು ಹುಡುಗಿದ್ರೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀವಿ. ಇಂಥ ಎಲ್ಲಾ ದಿನಾಚರಣೆಗಳನ್ನ ನಾವು ಶಾಲೆಯೊಳಗ ಆಚರಣೆ ಮಾಡ್ತೀವಿ. ಅದಕ್ಕೆ ಇನ್ಮೇಲೆ ನೀನು ಯಾವುದೂ ದಿನಾಚರಣೆಗೆ ನಿನ್ನ ಮಕ್ಕಳನ್ನ ಕಳಿಸೋದನ್ನ ಮರಿಬೇಡ. ಆತವ್ಯವ್ವ ನೀವೆಲ್ಲ ಟ್ರೈನಿಂಗ್ ಮುಗಿಸ್ರಿ. ನಾ ಇಲ್ಲೇ ಒಂದಿಟ್ಟು ಕೊಂಡಾನ ಮನೆಗೆ ಹೋಗ್ಬರ್ತೀನಿ. ಟ್ರೈನಿಂಗ್ ಮುಗಿದ ಕೂಡಲೇ ಹೋಗ್ಬೇಕಂದ್ರೆ ನನ್ನ ಕರ್ಕೊಂಡು ಹೋದ್ರೆ ನಿಮ್ಮ ಗಾಡ್ಯಾಗ ಆಯ್ತು. ದಿನದ ವರದಿ ಮೊದಲನೇ ದಿನ ಪೋಸ್ಕೋ ಕಾಯ್ದೆಯನ್ನ ಹೇಳಿದರು. ಬಾಲ್ಯ ಬ್ಯಾಡ್ ಟಚ್ ಮತ್ತು ಗುಡ್ ಟಚ್. ಇಂದಿನ ಮಕ್ಕಳು ನಾಳಿನ ನಾಗರಿಕರಾಗಬೇಕಾದ್ರೆ ಬಾಲ್ಯದಲ್ಲಿ ಅನುಭವಿಸ್ತಕ್ಕಂತಹ ಶೋಷಣೆಯನ್ನ ಮತ್ತು ಸಂಬಂಧಿಕರಿಂದಲೇ ಉಂಟಾಗತಕ್ಕಂತಹ ಲೈಂಗಿಕ ಶಿಕ್ಷೆ ಅಥವಾ ದೌರ್ಜನ್ಯಗಳನ್ನು ಮಗು ಯಾವ ರೀತಿ ಪ್ರತಿರೋಧಿಸಬೇಕು ಮತ್ತೆ ಅವರ ಸಂಬಂಧಿಕರಿಗೆ ಯಾವ ರೀತಿಯ ತಿಳುವಳಿಕೆ ಇರಬೇಕು ಅನ್ನೋದನ್ನ ಮೊದಲನೇ ದಿನ ಹೇಳಿಕೊಟ್ರು. ಆಮೇಲೆ ದೀಪದಿಂದ ದೀಪ ಬೆಳಗುವಂತೆ ಕಣಾದ ಮಹರ್ಷಿಗಳು ಹೇಳುವಂತೆ ತನ್ನ ಹತ್ತಿರ ಬಂದಂತಹ ಜ್ಯೋತಿಗೆ ಇನ್ನೊಂದು ಜ್ಯೋತಿ ಬೆಳಕನ್ನು ಕೊಡುವಂತೆ ನಾವು ಶಿಕ್ಷಕರಾದವರು ಅರಿವಿನ ಜ್ಯೋತಿಯನ್ನ ಮನೆಗಳಲ್ಲಿ ಮನಗಳಲ್ಲಿ ಹೆಚ್ಚಿಸಬೇಕು ಎಂದು ಹೇಳಿದರು. ಟುಡೇ ಸೈನ್ಸ್ ಇಸ್ ಟುಮಾರೋ ಟೆಕ್ನಾಲಜಿ. ಡಾರ್ವಿನ್ನನ ವಿಕಾಸವಾದಂತೆ ಯಾವುದು ಬದಲಾವಣೆಗೆ ಹೊಂದಿಕೊಳ್ಳುತ್ತದೆಯೋ ಅದು ಉಳಿಯುತ್ತದೆ. ಹಾಗೆ ಈ ಬದಲಾದ ಜಗತ್ತಿನಲ್ಲಿ ನಾವು ಬದಲಾಗುತ್ತಾ ಹೋಗಬೇಕು. ಒಳ್ಳೆಯ ಅಂಶಗಳನ್ನು ಸ್ವೀಕರಿಸುತ್ತಾ ಕೆಟ್ಟ ಅಂಶಗಳನ್ನ ಕಡಿಮೆ ಮಾಡುತ್ತಾ, ಅಂದ್ರೆ ನಕಾರಾತ್ಮಕವಾದಂತಹ ಯೋಚನೆಗಳನ್ನು ಬಿಟ್ಟು ಸಕಾರಾತ್ಮಕವಾದಂತಹ ಜ್ಞಾನವನ್ನ ಯೋಚನೆಗಳನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಮಕ್ಕಳಲ್ಲಿಯೂ ಕೂಡ ಬಿತ್ತಬೇಕು ಅನ್ನತಕ್ಕಂಥ ಒಂದು ಇದಾಯ್ತು. ಬಿಟ್ಟು 5 ದಿನ ಆಮೇಲೆ ಶಿಕ್ಷಣದೊಳಗ ನಾವೀನ್ಯತೆ ಅನ್ನೋದು ಇರಬೇಕು. ಒಂದು ಚಿತ್ರ 1000 ಶಬ್ದಗಳಿಗೆ ಸಮ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿದಿನ 2 ಚಿತ್ರಗಳನ್ನು ತೋರಿಸ್ತಾರೆ. ಒಂದೊಂದು ಗೋಡೆ ಬರಹದೊಳಗೂ ಸುಮಾರು 5-6 ವಿಷಯಗಳನ್ನ ಸೇರಿಸಿಕೊಂಡಿದ್ದಾರೆ. ನಮ್ಮ ಮಕ್ಕಳಿಗೆ ನಾವು ಭಿತ್ತಿ ಪತ್ರಗಳನ್ನ ಯಾವ ರೀತಿ ತಯಾರು ಮಾಡಬಹುದು, ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವನೆಯನ್ನ ಸೃಜನಾತ್ಮಕತೆಯನ್ನ ಯಾವ ರೀತಿ ಮೂಡಿಸಬಹುದು ಎಂಬುದನ್ನ ಈ ಚಿಕ್ಕ ಚಿಕ್ಕ ಗೋಡೆ ಬರಹದೊಳಗನ್ನ ಸಣ್ಣ ಅನಿಸಿದ್ದಾರೆ. ಒಳಗೆ ಹೋಗಿ ನೋಡಿದ ಕೂಡಲೇ ಗೊತ್ತಾಗ್ತದ. ಭೂಮಿಯ ಪದಗಳು ಫುಲ್ ಸಿಮ್ ಅಂದ ಬೆಳೆ ಪಟ್ಟ ಮಗನಿಂದ ತೆಗೆದುಕೊಳ್ಳೆ ಒಳಗಿನ ಭೂಮಿಯ ರಚನೆ ಕಾಣಿಸ್ತದೆ. ಆ ಚಿತ್ರವನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಕೂಡ ನಮಗ ಗೊತ್ತಾಗ್ತದೆ ಅಂತ ನಾವು ಹೇಳ್ತೀವಿ. ಟೀಚರವ ಇನ್ನ ಮುಗಿದಿಲ್ಲ ನಮ್ದ ಬಾರ್ವಾ ಲೋಹಗಳು ಅಲೋಹಗಳು ಏನೇನ ಹೇಳತ್ತಿರಲಿಲ್ಲ. ಹೌದು ಅಲ್ರಿ, ಲೋಹ ಅಲೋಹ ನೀವಂತೀರಿ ಮನ್ಯಾಗ ಮಗ ಅಭ್ಯಾಸ ಮಾಡೋದಕ್ಕಂತೆ ನನಗೇ ಅಭ್ಯಾಸ ಬರಂಗಿಲ್ಲ, ನನ್ನ ಮಗನ ಏನು ಅಭ್ಯಾಸ ಕಲಿಸ್ಲಿ ಹಂಗ್ಯಾಕಂತೀಯ ಗೌರವ? ನಿನಗ್ ಬರಂಗಿಲ್ಲ ಅಂದ್ರೆ ಏನು? ಎಲ್ಲ ಬರ್ತದ ನಿನಗ. ನನ್ನ ಮಗ ಏನೋ ಓದ್ತಿರ್ತಾನ್ರಿ, ಶಾಲಾ ಟೀಚರ್ ಚಲನೆ ಅಂದ್ರೆ ಏನೋ ಅಂದ್ರಂತ್ರಿ, ಅದ್ರ ಪ್ರಕಾರ ಹೇಳಂದ್ರಂತ್ರಿ, ನನಗೇನ್ ತಿಳಿಲಿಲ್ಲ ಗೌರವ. ತಾಯಿನ ಮೊದಲು ಗುರು ಅದಾಳ, ತಾಯಿ ಶಿಕ್ಷಣನ ಮುಖ್ಯವಾಗಿರ್ತದ. ನೋಡುವ ನೀ ರೊಟ್ಟಿ ಬಡಿತಿರ್ತೀಲ್ಲ, ಬಡಿತೀನಿ ಹೆಂಗ ತಿರುಗ್ತದ, ಗುಂಡ ತಿರುಗ್ತದ, ಅದ ರೊಟ್ಟಿಯ ಚಲನೆ. ಹೌದಲ್ರಿ, ಮತ್ತೆ ಬಹಳ ಚಂದ ಹಾಡಂತಿಲ್ಲ. ಹೌದ್ರಿ, ಹೇಳೋಣ. ಈ ಭೂಮಿ ಬಣ್ಣದ ಬುಗರಿ ಬುಗರಿ ಆಡ್ತಾನಿಲ್ಲ ನಿನ್ ಮಗ. ಹೌದು, ಬುಗರಿಗೆ ಯಾಕೆ ಕೂತಿರ್ತದ ಇಲ್ಲ, ಅದ ಕೇಂದ್ರ ಬಿಂದು ಸುತ್ತ ತಿರುಗ್ತದ ಇಲ್ಲೋ, ಅದ ರೊಟ್ಟಿಯ ಚಲನೆ. ಶೆಟ್ಟಿ ಹಾಕ್ಬಿಟ್ಟು ಫ್ಯಾನ್ ಹಾಕೋತಿಲ್ಲವಾ, ಅದ ರೊಟ್ಟಿಯ ಚಲನೆ. ಯಾಕೆ ಬೇಕ ಮಾಸ್ತರ್ಗಳ ವಿಡಿಗ ಏನೇನು ಬರ್ತದಿಲ್ಲ, ಬರೋಬ್ಬರಿ ಅದ ರೀ. ಇನ್ನೂ ಒಂದು ಹಾಡು ಹೇಳ್ತೀನಿ ನೋಡು. ನಡೆ ಮುಂದೆ
ನಡೆ ಮುಂದೆ. ಇಲ್ಲಿ ಒಂದು ಚಲನೆ ಐತಿ, ಇದು ನೇರ ಚಲನೆ. ನನಗೇನು ಗೊತ್ತಿಲ್ಲ ಆಗಿತ್ತು ಬಿಡು. ಸುಡ್ಲಿ ನನ್ನ ಗಣಿತ ಶಾಣ ಇಲ್ಲ ಅಂತ ಹೇಳಿ ನಮ್ಮಪ್ಪ ನಮ್ಮವ್ವ ನನ್ನ ಸಾಲಿ ಬಿಡಿಸಿದ್ರು. ನಮ್ಮಪ್ಪ ನಮ್ಮವ್ವ ನಮ್ಗೆ ಅವಾಗ ಎಷ್ಟು ತಿಳಿಸಿ ಹೇಳಿದ್ರು, ನಾನು ಕಲಿತು ನಿಮ್ಮಂಗೆ ಟೀಚರ್ ಆಗ್ತೀನಿ ನೋಡ್ರಿ. ಹಂಗ್ಯಾಕಂತೀಯವ್ವ, ನೀನು ಕಲಿಬೋದು. ಈಗೆಲ್ಲ ಕಲಿ ಪುಸ್ತಕ ಬಂದಾವು, ನಿನ್ನ ಮಕ್ಕಳು ಜೋಡಿ ನೀನು ಕಲಿಬೋದ್ರಿ. ಹೌದು, ನನ್ನ ಮಗನಿಗೆ ಎಂತಾದ್ರು FLN ಕ್ಲಾಸ್ ಅಂತ್ರಿ ಭಾಳ ಅಲ್ತೈತ್ರಿ ಹುಡುಗ. ಎಲ್ಲಾರನು ಒಂದ್ ಕಡೆ ಕೂಡಿಸ್ತಾರ, ನಮ್ಮನ್ನು ಒಂದ್ ಕಡೆ ಕೂಡಿಸ್ತಾರ ಅಂತನು. ಹ್ಯಾಂಗ ಮಾಡೋದ್ರಿ? ನೋಡ್ವಾ, ನಾವೇನು ಬೇರೆ ಇದಕ್ಕಲ್ಲ. ನಿನ್ ಮಗ 1ನೇ ಪಾಸ್, 2ನೇ ಪಾಸ್, 3ನೇ ಪಾಸ್, 9ನೇ ಪಾಸ್, 8ನೇ ಪಾಸ್. ಯಾಕೆ ಗೊತ್ತದೇನೆ? ನಮ್ಮ ಪುತ್ರ ಹೇಳಕ್ ಬರ್ತೈತಿ, ಬರ್ಯಾಕ ಇಲ್ಲ. ನೀ ಏನ್ ಮಾಡ್ತಿ? ಟಿವಿ ನೋಡ್ತಿ, ಬಂದ್ ಬೆಳೆ ಬ್ಯಾಸ್ ಬಂದದಂತೇಳಿ ಇಲ್ಲ ಕಟ್ಟಿ ಮ್ಯಾಲ ಕೂತ್ ಹರಟಿ ಹೊಡಿತಿ. ನಿನ್ನ ಮಕ್ಕ ಓದು ಬರಹ ನಾವಷ್ಟೇ ಕಲ್ಸಿದಾಗಿಲ್ವಾ, ನೀನು ಕಲಿಸ್ಬೇಕು. ಅದಕ್ಕೆ ಏನೇನು ಪರಿಶ್ರಮ ಆಗೈತೆ ಅನ್ನೋದು ಗೊತ್ತೈತೇನೆ. ನಮ್ಮ ಕೊರಗು ಮೇಡಮ್ ಅವರು ಇಂಥ ಚಂದ ಹೇಳಿದ್ರು, ಒಂದು ಸಮೀಕ್ಷೆ, ಇನ್ನೊಂದು ಪರೀಕ್ಷೆ. ಪರೀಕ್ಷೆಗಳನ್ನು ನಾವು ಹುಡುಗರನ್ನ ಪಾಸ್ ಮಾಡ್ಬೋದು. ಆದ್ರೆ ಅದನ್ನು ಮಾಡಬೇಕಾದ್ರೆ ಒಂದು ಸಮೀಕ್ಷೆಯಿಂದ ಮಾಡ್ತೇವಲ್ಲ, ಆ ಸಮೀಕ್ಷೆಯ ಸಂಕಷ್ಟ ಹೆಂಗದ ಅನ್ನೋದನ್ನ ಅವ್ರು ಹೆಂಗಪ್ಪ ಅಂತಂದ್ರೆ ಬಿಲ್ಲಿನ ಒಂದು ಬತ್ತಳಿಕೆಯನ್ನ ನೇರವಾಗಿ ನಮ್ಮ ಮನಸ್ಸಿಗೆ ಮುಟ್ಟುವಂಗೆ ಹೇಳಿದರು. ಯಾವ ರೀತಿ ನಾವು ಶಿಕ್ಷಕರು ಎಡುತ್ತೀವಿ, ಪಾಲಕರು ಎಡುತ್ತೀವಿ, ಅಧಿಕಾರ